ನೀವು ಗಂಡ್ಸಲ್ವಾ? ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಇವತ್ತು ಸತತವಾಗಿ 2 ಪ್ರೋಮೋನ ಅಪ್ಲೋಡ್ ಮಾಡಿರ್ತಾರೆ. ಹೌದು, ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಒಂದು ತುಂಬ ದೊಡ್ಡ ಜಗಳ ನಡೆಯುತ್ತೆ. ಯಾರ್ಯಾರಿಗಪ್ಪ ಅಂದರೆ ಅಶ್ವಿನಿ ಗೌಡ ಹಾಗೆಯೇ ರಜತ್ ಅವ್ರಿಗೆ. ನೀವೆಲ್ಲ ಕಳೆದ ಎಪಿಸೋಡ್ನ ನೋಡೇ ಇರ್ತೀರಾ. ಹಲವಾರು ಜನ ಸ್ವಿಮ್ಮಿಂಗ್ ಪೂಲ್ಗೆ ಜನರನ್ನು ತಳ್ಳಿ ನಾಮಿನೇಟ್ ಮಾಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಶ್ವಿನಿ ಗೌಡ ಹೆಸರನ್ನ ರಜತ್ ಅವರು ತಗೊಂಡು ಅವ್ರನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿ ನಾಮಿನೇಟ್ ಮಾಡಿದ್ದಾರೆ. ಕಾರಣ ಕೊಟ್ಟಿದ್ದೇನಪ್ಪ ಅಂದರೆ, ನೀವು ಧ್ರುವಂತವರು ಟೀಗಾಂಚಲಿ ಅಂತಂದಾಗ ನೀವು ಏನೂ ಮಾತಾಡಲಿಲ್ಲ. ಆದರೆ ರಘು ಅವರು ನಿಮ್ಗೆ ಯಾವ್ದಾರು ಒಂದು ಟಾಸ್ಕನ್ನಾಗಿರ್ಬೋದು, ಏನಾದರೂ ಒಂದು ವಿಷಯನ ಹೇಳಕ್ಕೆ ಬಂದರೆ ಅಷ್ಟಕ್ಕೇ ಎಗರಾಡ್ತಿದ್ರಿ. ಆದರೆ ಧ್ರುವಂತವರು ಆ ಒಂದು ಮಾತಾಡಿದ್ರು, ನೀವು ಯಾವುದೇ ಥರದ ಸ್ಟ್ಯಾಂಡ್ ತಗೊಳ್ಳಿಲ್ಲ. ಇನ್ನೂ ಹಲವು ವಿಷಯಗಳನ್ನು ಹೇಳಿ ನೀವು ಈ ಒಂದು ಮನೇಲಿ ಇರೋಕ್ಕೆ ಅರ್ಹನೇ ಇಲ್ಲ, ನಾಲಾಯಕ್ ಅಂತಂತ ಹೇಳಿ ಅವ್ರನ್ನ ನೀರಿಗೆ ತಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಹಾಗೆಯೇ ಅಶ್ವಿನಿ ಗೌಡ ಅವರು ತುಂಬಾ ಟ್ರಿಗರ್ ಆಗಿ ನೀನು ಗಂಡ್ಸಲ್ವಾ ಹಂಗೆ ಹಿಂಗೆ ಬಹಳ ಅಸಭ್ಯವಾಗಿ ರಜತ್ ಅವ್ರ ವಿರುದ್ಧ ಮಾತಾಡ್ತಾರೆ. ನನಗನ್ಸೋದೇನಪ್ಪ ಅಂದರೆ, ಈ ವಾರದಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡ ಅವರು ತುಂಬಾ ಉಗಿಸ್ಕೊಳ್ತಾರೆ ಅಂತ ನನ್ನ ಅನಿಸಿಕೆ. ಅಶ್ವಿನಿ ಗೌಡ ಅವರು ಮಾತಾಡಿದ್ದು ಸರಿನಾ ತಪ್ಪ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದೇ ಥರದ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗೆ ನಮ್ಮ ಒಂದು ಚಾನಲ್ನ ಮರಿದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ.